ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ನಾನು ಅಂತಂದರೆ, ರಾಹುಲ್ ಗಾಂಧಿಯವರು 2 ದೇಶದ ಪೌರತ್ವವನ್ನು ಹೊಂದಿದ್ರು. ಒಂದು ಇಂಡಿಯಾ, ಇನ್ನೊಂದು ಇಂಗ್ಲೆಂಡ್. 2 ಪೌರತ್ವ ಕಾರ್ಡ್ಗಳನ್ನ ಇಟ್ಟುಕೊಂಡು ಇಲ್ಲಿ 5 ಸಾರಿ MP ಆಗಿ ಎಲೆಕ್ಷನ್ನಲ್ಲಿ ಗೆದ್ದಿದ್ರು. ಅದಕ್ಕೆ ಕರ್ನಾಟಕದ ಒಬ್ಬ BJP ಸದಸ್ಯ ಅವ್ರ ಮೇಲೆ ಕೇಸ್ ಹಾಕಿ ಮತ್ತೆ ಅದು ರಾಯಬೇರೆಯಲ್ಲಿ ಕೋರ್ಟಲ್ಲಿ ಇದಾಯಿತು. ಅಲ್ಲಿಂದ ತೆಗೆದು ಇದಕ್ಕೆ ಕೇಸ್ ಹಾಕಿ ಕೇಸ್ನಲ್ಲಿ ಏನು ಇಲ್ಲಿವರೆಗೂ ಮಾಡಿದಂಥ ತೀರ್ಪು ಇವನ್ನೆಲ್ಲ ಇದೇನು ಕೊಟ್ಟರು ಅಂತಂದರೆ, ಅವರು ಸರಿಯಾಗಿ ತೀರ್ಪನಿಗೆ ಕೊಟ್ಟಿಲ್ಲ. ಇವರು ಕೇಸ್ ಹಾಕಿದ್ದೇ ಸರಿ ಇಲ್ಲ ಅಂಥೇಳಿ ಇವ್ರ ಮೇಲೆ ಒಂದು ಆಪಾದನೆಗೆ ಮಾಡಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಆಪಾದನೆ ಮಾಡಿ ಇದನ್ನೀಗ ಇವರು ಏನೋ ಕೇಸ್ ಹಾಕಿರೋಂಥ ಕರ್ನಾಟಕದ ಒಬ್ಬ ವ್ಯಕ್ತಿ ಅದನ್ನೀಗ ಮತ್ತೆ ಇದರಲ್ಲಿ ಚಾಲೆಂಜ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಇದನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದಕ್ಕೂ ನ್ಯಾಯನೀಗ ಇವರು ಕಾಂಗ್ರೆಸ್ನವ್ರಿಗೋಸ್ಕರ ನ್ಯಾಯಾಲಯದಲ್ಲೂ ನ್ಯಾಯ ಕೊಡಲ್ಲ ಅಂತ ಆಯಿತು ಇಲ್ಲಿ. ಯಾಕೆ ಹಂಗಂತಂದರೆ ಇದು ಒಂದೇ ಅಲ್ಲ, ಇದು ಸುಮಾರು ಸತಿ ಅವ್ರದ್ದು ಸುಮಾರು ಕೇಸ್ಗಳವೆ. ಯಾರ್ದು? ರಾಹುಲ್ದು. ಅವನು ಕೋರ್ಟಲ್ಲಿ ಕೇಸೇ ಕೊಟ್ಟೇ ಇಲ್ಲ ಒಬ್ಬರು. ಏನಪ್ಪ ಅಂದರೆ ಇವರು ಎಲ್ಲ ಮುಂದೂಡೋದು, ಫಸ್ಟು ಮುಂದೂಡೋದು. ಕೋರ್ಟಲ್ಲೂ ಭಯ ಅವ್ರಿಗೆ. ಯಾವ ಜಡ್ಜು ಯಾರನ್ನೀಗ ನಂಬೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಮತ್ತು ಆಮೇಲೆ ನಮ್ಮ ಈ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಇವರೇನು ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮತ್ತು ಇವರು ವೆಂಕಟ ರೆಡ್ಡಿ ಅವರು ಅಲ್ಲಿ ಬಳ್ಳಾರಿನಲ್ಲಿ ಮೊನ್ನೆ ತಾನೇ ಆಗಿದಂಥ ಗಲಾಟೆಗಳಿಗೆಲ್ಲ ಉತ್ತರಗಳು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಹಂಗಂತಂದರೆ, ಎಲ್ಲ ಇವರು ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಆ ವ್ಯಕ್ತಿ ಸತ್ನಲ್ಲ, ಇವನು ರಾಜಶೇಖರ್ ರೆಡ್ಡಿಗೆ 25 ಲಕ್ಷ ಕೊಟ್ಟಿದ್ದೇ ಲಾಭ. ಆದರೆ ಅವನಿಗೆ ನ್ಯಾಯ ಅಂತೂ ಸಿಗಲ್ಲ. ಯಾಕೆಂತಂದರೆ ಆ ಕಾಂಗ್ರೆಸ್ನಲ್ಲಿರೋದೇ ಹಂಗೆ, ಅದೇ ರೂಲ್ಸ್ ಆಗ್ಬಿಟ್ಟೈತೆ. ಯಾಕೆಂತಂದರೆ ಅವನ ಯಾರೋ ಭರತ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿನಿಗ ಮತ್ತು ಅವನ ಸ್ನೇಹಿತನಿಗ ಅರೆಸ್ಟ್ ಮಾಡಲೇ ಇಲ್ಲ, ಅವ್ರನ್ನ ಎನ್ಕ್ವೈರಿ ಕರೀಲೇ ಇಲ್ಲ. ಮತ್ತು ಇವ್ರು ಯಾವ ರೀತಿ ನ್ಯಾಯ ಕೊಡ್ತಾರೆ? ಜನರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಹೇಳಿ? ಜನರಿಗಂತೂ ನ್ಯಾಯ ಕೊಡಲ್ಲ ಹಂಗಂತ ಅರ್ಥ ಆಯಿತು. ಮತ್ತು ಇನ್ನು ಇವತ್ತಿನ ಸಿಚುವೇಶನ್ ಪ್ರಕಾರವಾಗಿ ವಿಧಾನಸಭೆಯಲ್ಲಿ ಅದನ್ನೀಗ ವಿಸ್ತೃತವಾಗಿ ಎಲ್ಲ ಹೇಳಿದ್ರು, ಇದ್ರ ತುಂಬ. ಆದರೆ ಅದು ಬರೀ ಚರ್ಚೆಗೆ ಮಾತ್ರ ಗ್ರಾಸ್ತವಾಗಿದೆ. ಚರ್ಚೆ ಮಾಡಬೇಕಾಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅರ್ಥ ಆಯ್ತಾ? ಮೊನ್ನೆ ತಾನೇ ಅವರು ಶ್ರೀರಾಮುಲು ಕೂಗಾಡಿದ್ರು, ಕಿಚ್ಚಾಡಿದ್ರು. ಅವ್ರದ್ದು ಏನೂ ಮಾತುಕತೆ ಏನು ಬೇಯಲಿಲ್ಲ. ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಹೆಂಗಂದರೆ, ಸಿದ್ದರಾಮಯ್ಯನವ್ರಿಗೆ ಇವತ್ತು ನೇರವಾಗಿ ಹೇಳಿದ್ರು, ನೋಡಿ ಸ್ವಾಮಿ, ನೀವು ಇಬ್ಬರು ವಿರೋಧಿಗಳು, ರಾಜಕೀಯ ವಿರೋಧಿಗಳು. ಆದರೆ ನೀವು ವೈಯಕ್ತಿಕವಾಗಿ ಎಲ್ಲ ಕೆಲವು ವಿಚಾರ ತಗೊಂಡು ನಾನು ಜೈಲಿಗೂ ಕೂಡ ಹೋಗಿ ಬಂದೆ. ಆ ಜೈಲಿಗೆ ಬಂದಿದ್ದಕ್ಕೂ ನನಗೇನು ಇದಿಲ್ಲ. ಆದರೆ ಈಗ ಮನೆಗೆ ವೈಯಕ್ತಿಕವಾಗಿ ದ್ವೇಷಕ್ಕೆ ಬರ್ತಾ ಇದ್ದಾರಲ್ಲ, ಮನೆಗೆ ಬೆಂಕಿ ಹಚ್ಚಿದ್ದಾರೆ ಹಂಗಂತಂದರೆ ಇವರು ಇನ್ನೆಷ್ಟು ಮಟಗಿದ್ದಾರೆ? ಇದಕ್ಕೆ ಯಾಕೆ ನೀವು ನ್ಯಾಯ ಕೊಡಿಸಲ್ಲ ಹಂಗಂತೇಳಿ ಮುಖ್ಯಮಂತ್ರಿಗೆ ಕೈ ಮುಗಿದು ಬೇಡ್ಕೊಂಡ್ರು. ಎಲ್ಲಿ? ವಿಧಾನಸಭೆ ಒಳಗಡೆ ಜನಾರ್ದನ್ ರೆಡ್ಡಿ ಕೈ ಮುಗಿದು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡ್ರು. ಆದರೆ ಮುಖ್ಯಮಂತ್ರಿ ಅದಕ್ಕೇನೂ ಉತ್ತರ ಕೊಟ್ಟಿಲ್ಲ. ನೋಡೋಣ, ಇನ್ನೂ ಸಮಯ ಇದೆ, ಕೊಡ್ತಾರೆ ಹಂಗಂತ ಅಂದ್ಕೊಂಡಿದ್ದೀನಿ, ನೋಡುವ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಅದಾದಮೇಲೆ ನಮ್ಮ ಅಂತೀನಿ ಇವರು ಯಾರು BJPಯ ರಾಜಾಜಿನಗರದ MLA ಸುರೇಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಕ್ವಶ್ಚನ್ ಒಂದು ಹಾಕಿದ್ರು. ಏನಂತ? ಏನು ಸ್ವಾಮಿ ಮುಖ್ಯಮಂತ್ರಿಗಳೇ, ನೀವು ಬಂದು 2.5 ವರ್ಷ ಆಯಿತು,
ಎರಡೂವರೆ ವರ್ಷದಲ್ಲಿ ನೀವೇನೆಲ್ಲ ಮಾಡಿದಿರ ಸಾಹಸ ಅಂತ ನಾನು ಹೇಳ್ತೀನಿ ಕೇಳಿ. ಹಾಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಹಾಕದ ಏನು ಟ್ಯಾಕ್ಸ್ ಹಾಕಿದ ಇದೇ ಇಲ್ಲ, ಎಲ್ಲದಕ್ಕೂ ಹಾಕಿದ್ದಾರೆ. ಯಾವ್ಯಾವುದು ಅಂತ ಕೇಳಿದ್ರೆ ಅವರು ಹೇಳಿದ್ರು, ಹಾಲಿಗೆ ಹಾಕಿದ್ರಿ, ನೀರಿಗೆ ಹಾಕಿದ್ರಿ, ಮತ್ತು ವಾಟ್ರಿಗೆ ಹಾಕಿದ್ರಿ, ಮತ್ತು ಏನು ಒಳ ಚರಂಡಿಗೆ ಹಾಕಿದ್ದೀರಾ, ಕಸ ಎತ್ತೋದಕ್ಕೆ ಹಾಕಿದ್ದೀರಾ, ಮತ್ತು BBMPಗೆ ಹಾಕಿದ್ರಿ, BDAಗೆ ಹಾಕಿದ್ದೀರಾ, ಮತ್ತು ಏನು ಇನ್ನೂ ಏನೇನೋ ಹೇಳಿದ್ರು, ಸುಮಾರು ವಿಷಯಗಳಿಗೆ ಹೇಳಿದ್ರು. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ದೀರಾ. ಮತ್ತು ಹಾಸ್ಪಿಟ್ಲ್ಗೆ 10 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಜನನ ಮರಣ ಪತ್ರಕ್ಕೆ ಹಾಕಿದ್ದೀರಾ, ಜನನ ಮರಣ ಪತ್ರಕ್ಕೆ ಟ್ಯಾಕ್ಸ್ ಹಾಕಿದ್ದೀರಾ, ಮತ್ತು ಅಫಿಡೇವಿಟ್ ಪೇಪರ್ ಮೇಲೆ ಇದನ್ನ ಹಾಕಿದ್ದೀರಾ ಹಂಗಂತ ಎಲ್ಲ ಹೇಳ್ತಾ ಇದ್ರೆ, ಅವರ ಪಕ್ಕದಲ್ಲಿ ಎದ್ದು ನಿಂತ್ಕೊಂಡು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಯ ಮಗ ಪ್ರಿಯಾಂಕ ಖರ್ಗೆ, ನೀವು ಮಾಡಿರೋದು ಸರಿನಾ? ಇವರು ಪ್ರಧಾನಿಯವರು ಏನು ಗೋಲ್ಡಿಗೆ ಹಾಕಿದ್ದಾರೆ, ಪೆಟ್ರೋಲ್ಗೆ ಹಾಕಿದ್ದಾರೆ, ಡೀಸೆಲ್ಗೆ ಹಾಕಿದ್ದಾರೆ, ಎಲ್ಲ ಎತ್ಕೊಂಡ್ರು. ಒಂದು ವಿಷಯ ಹೇಳಿ ಇನ್ನೂ ಇದು ಚರ್ಚೆಗೆ ಬಂದಿಲ್ಲ, ಇದನ್ನಿಗೆ ಇನ್ನೂ ಇವ್ರು ಕೇಳಿಸ್ಕೊಳ್ಳೇ ಇಲ್ಲ, ಕೇಳ್ಸೋಕ್ಕೂ ಮುಂಚೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಎಲ್ಲ 10 ಜನ. BJPನಲ್ಲಿ ಒಬ್ಬ ಮಾತಾಡಿದ್ರೆ ಕಾಂಗ್ರೆಸ್ಸಲ್ಲಿ 10 ಜನ ಒಂದೇ ಸತಿ ಎದ್ದು ನಿಂತ್ಕೋತಾರೆ. ಏನ್ರಿ ಇದು? ಅಬ್ಬಾಬಾಬಾಬ, ಮಾತಲ್ಲ, ಬರೀ ಒಬ್ರಿಗೊಬ್ರು ಯುದ್ಧ ಕೊಡ್ತಾ ಇದ್ದಾರೆ ಅಷ್ಟೇ. ಸಾರ್ವಜನಿಕವಾಗಿ ಯಾವ ಕೆಲಸ ಆಗೋದ್ರ ಬಗ್ಗೆನೂ ಯಾರು ಯಾವ ವಿಷಯನೂ ಮಾತಾಡೋಲ್ಲ. ಇಷ್ಟು ನಡೀತೀವತ್ತು. ಆ ಅಧಿವೇಶನದಲ್ಲಿ ಆಗಬೇಕಾಗಿರೋ ಕೆಲಸದ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಮತ್ತು DK ಶಿವಕುಮಾರ್ಗೆ ನಮ್ಮ ಮುಖ್ಯಮಂತ್ರಿಯವರು ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಅವ್ರಿಗೆ ಭೇಟಿಯಾಗೋಕ್ಕೆ ರಾಹುಲ್ ಗಾಂಧಿಗೆ ಸಮಯ ಸಿಕ್ಕಬೇಡ್ದು ಹಂಗೆ ಮಾಡ್ತಾ ಇದ್ದಾರೆ. ಇದು 30ನೇ ತಾರೀಕುವರೆಗೆ ಇತ್ತು. ಈಗೇನು ಮಾಡಿದ್ರು, 1-2ಕ್ಕೆ ಅವರು ಡೆಲ್ಲಿಗೆ ಹೋಗೋದಕ್ಕೆ ಅರೇಂಜ್ ಮಾಡ್ಕೊಂಡಿದ್ರು. ಯಾರು? DK ಶಿವಕುಮಾರು. ಆ 1-2ಕ್ಕೆ ಇವ್ರು ಏನು ಮಾಡಿದ್ರು, ಇಲ್ಲಿ ಸಿದ್ದರಾಮಯ್ಯವರು 1-2ವರೆಗೂ 3ನೇ ತಾರೀಕುವರೆಗೂ ಅಧಿವೇಶನಿಗೆ ಮುಂದೂಡ್ಬಿಟ್ರು. DK ಶಿವಕುಮಾರ್ ಎಲ್ಲೂ ಹೋಗಂಗಿಲ್ಲ. ಇದು ಹೆಂಗಿದೆ ನೋಡ್ಕೊಳ್ರಿ. ಅವ್ರು ಹೋಗಿ ಎಲ್ಲೂ ಇದ್ರ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಚರ್ಚೆನೂ ಮಾಡೋಕ್ಕಿಲ್ಲ, ಮಾತುಕತೆಯೂ ಆಡೋಕ್ಕಿಲ್ಲ. ಹಂಗಾಯಿತು. ಮತ್ತು ಅವ್ರಿಗೆ ಯಾರಿಗೆ ಅಲ್ಲಿ 3-4ನೇ ತಾರೀಕು ಮೇಲೆ ಅಲ್ಲಿ ಸೆಂಟ್ರಲ್ದು ಇದು ನಡೀತದೆ, ಸೆಕ್ಷನ್ ಶುರುವಾಗುತ್ತೆ. ಅಲ್ಲಿಗೆ ಹೊಟ್ಟೈತಾರೆ ರಾಹುಲು. ಇನ್ನೂ ರಾಹುಲು ಇವ್ರ ಕೈಗೆ ಸಿಗಲ್ಲ. ಯಾರ ಕೈಗೆ? DK ಶಿವಕುಮಾರ್ಗಾಗಲಿ ಮುಖ್ಯಮಂತ್ರಿಗಾಗಲಿ ಸಿಗೋದಿಲ್ಲ. ಮತ್ತು ಇವ್ರು ಕರೆಸಿ ಮಾತಾಡೋ ಪ್ರಮೇಯನೇ ಬರಲ್ಲ. ಮತ್ತು ಯಾಕೆ ಬರಲ್ಲ? ನೆಕ್ಸ್ಟ್ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟರೆ ನಮ್ಮ ಇದು ನಡೀತದೆ, ಏನೋ 5 ರಾಜ್ಯದ ಎಲೆಕ್ಷನ್ನು. ತಮಿಳ್ನಾಡು, ಕೇರಳ ಮತ್ತು ಪುದುಚೇರಿ ಮತ್ತು ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಂಗೆ DK ಶಿವಕುಮಾರು ಉಸ್ತುವಾರಿಯಾಗಿ ಆಗಿದ್ದಾರೆ. ಅವರು ಅಲ್ಲಿಗೆ ಓಡಾಡಬೇಕಾಗತ್ತೆ. ಈ ತಿಂಗಳು 22ಕ್ಕೋ 23ಕ್ಕೋ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಅಲ್ಲಿ ಭಾಗಿಯಾಗಬೇಕು. ಮತ್ತು ಅಲ್ಲಿ ಹೋಗಿ ಕತೆಗಳಿಗೆ ಮಾಡಬೇಕು. ಇನ್ನೆಲ್ಲ ಆಗ್ತಾರೆ ಇವರು. ಈ ವರ್ಷ ಹಿಂಗೆ ಜೂನ್ ಜುಲೈವರೆಗೂ ತಳ್ಳಿಬಿಡ್ತಾರೆ. ಜೂನ್ ಜುಲೈಗೆಲ್ಲ ನೆಕ್ಸ್ಟು ರಾಜ್ಯಸಭಾ ಎಲೆಕ್ಷನ್ ನಡೀತದೆ. ಅಲ್ಲಿಗೆ ಅದೊಂದು ಟೈಮ್ ಶುರುವಾಯ್ತದೆ. ಇವ್ರಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಯಾರಿಗೆ? ಪಾಪ ರಾಜ್ಯಸಭೆ ಎಲೆಕ್ಷನ್ ಆಗಬೇಕಲ್ಲ. ಮತ್ತು ಇಲ್ಲಿ ಏನಾದ್ರು ಮತ್ತೆ ಇಲ್ಲಿ ಶುರುವಾಯಿತು ಅಂತಂದರೆ ಯಾವುದು ಗ್ರೇಟರ್ ಬೆಂಗಳೂರು ಮತ್ತು ಪಂಚಾಯತಿ ಎಲೆಕ್ಷನ್ ಶುರು ಆದರೆ ಇಲ್ಲಿ ಓಡಾಡಬೇಕು. ಇವರು ಮುಖ್ಯಮಂತ್ರಿ ಆಗುವ ಕನಸು ನನಸಾಗೇ ಉಳ್ಕೊತದೆ. ಕನಸು ನನಸಾಗೇ ಇರುತ್ತೆ. ಇದೆಂಗಿದೆ? ಭಾಳ ಚೆನ್ನಾಗಿದೆಯಲ್ವಾ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನಾನು ಒಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ವೀಡಿಯೋನಿಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ, ಶೇರ್ ಮಾಡಿ, ಮತ್ತು ಇದನ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಬರ್ತೀನಿ.